ರಚನಾನು ಶೂಟಿಂಗ್ ಹೋಗಿದ್ದು ಅವ್ರಿಗೋಸ್ಕರ ಅಲ್ಲ, ಒಬ್ಬ ಪ್ರೊಡ್ಯೂಸರ್ನ ಉಳಿಸೋದಕ್ಕೋಸ್ಕರ ಹೋಗಿದ್ದು. ಹೌದು, ರೂಲ್ಸ್ ಅಂದ್ಮೇಲೆ ಎಲ್ರಿಗೂ ಒಂದೇ, ಶಿಕ್ಷೆ ಅನುಭವಿಸ್ಲೇಬೇಕು. ಸ್ವಲ್ಪ ರೆಸ್ಟ್ ಮಾಡ್ಲಿ, ಖಂಡಿತ ಮಾಡ್ಲಿ. ಅದಕ್ಕೂ ಮುಂಚೆ ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ಎಷ್ಟೊತ್ತಾದ್ರೂ ರೆಸ್ಟ್ ಮಾಡ್ಲಿ. ಏನತ್ಗೆ? ಊರಾಚೆ ಇರೋ ಹಳೆ ದೇವಸ್ಥಾನದಲ್ಲಿ ನಾಟ್ಯ ಮಾಡೋದು ನೀನೇ ತಾನೆ? ದೇವಿ, ಪ್ರೈವೇಟ್ ಸೆಕ್ಯೂರಿಟಿ ಜೊತೆಗೆ ದೇವಸ್ಥಾನಕ್ಕೆ ಬಂದು ನೃತ್ಯ ಸೇವೆ ಮಾಡೋದು ನೀನೇನಾ? ಸಂಜೀವ, ಏನು ಹೇಳ್ತಾ ಇದ್ದೀರಾ ನೀವು? ಊರಾಚೆ ದೇವಸ್ಥಾನ ಏನು? ದೇವಿ ಅಲ್ಲಿ ಹೋಗಿ ನೃತ್ಯ ಸೇವೆ ಮಾಡೋದೇನು? ಎಲ್ಲ ಗೊತ್ತಾಗುತ್ತೆ, ಸ್ವಲ್ಪ ಹೊತ್ತು ಕಾದ್ ನೋಡಿ ಮಾವ. ಹೇಳಿದ್ದೀವಿ, ಆ ನೃತ್ಯಗಾರ್ತಿ ನೀವೇ ತಾನೆ? ಹೇಳು. ಹೌದು, ನಾನೇ ಆ ದೇವಸ್ಥಾನದಲ್ಲಿ ನಾಟ್ಯ ಮಾಡೋದು. ಏನು, ನೀನು ಹೋಗಿ ದೇವಸ್ಥಾನದಲ್ಲಿ ಕುಣಿತೀಯಾ? ಕುಣಿಯೋದಲ್ಲ ಅದು, ನಾಟ್ಯ. ನಾಟ್ಯ. ಏಯ್, ಅಮ್ಮನ ಮೇಲೆ ಯಾಕೆ ರೇಗ್ತಾ ಇದೆಯಾ ಈಗ? ಹೇಳು, ಆ ದೇವಸ್ಥಾನಕ್ಕೆ ಹೋಗಿ ನೀನ್ ಯಾಕೆ ಕುಣಿತಾ ಇದೀಯಾ? ಐ ಮೀನ್, ನಾಟ್ಯ ಮಾಡ್ತಿದ್ಯಾ? ನಮ್ಮ ಶ್ರೀವಾರಿ ಜ್ಯುವೆಲರ್ಸ್ನಿಂದ ಊರಾಚೆ ಇರೋ ದೇವಸ್ಥಾನಕ್ಕೆ ಪ್ರತಿ ವರ್ಷ 5 ಲಕ್ಷ ದೇಣಿಗೆ ಹೋಗ್ತಾ ಇದೆ. ಅದ್ರ ಬಗ್ಗೆ ಚಿಕ್ಕಪ್ಪ ನಿಮ್ಗೇನಾದ್ರು ಗೊತ್ತಾ? ದೇಣಿಗೆ ಹೋಗ್ತಿದ್ಯಾ? ಅದು 5 ಲಕ್ಷ? ಇಲ್ಲ ಸಂಜೀವ, ನನ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕಪಿಲ್, ನಿನಗೆ ಗೊತ್ತಿದ್ಯಾ? ಇಲ್ಲ. ಅಲ್ಲಿಗೆ ನೀವ್ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ದೇವಸ್ಥಾನಕ್ಕೆ ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಡ್ತಾ ಇದ್ದೀರಾ. ಸುಳ್ಳು ಹೇಳಿ ತಪ್ಪಿಸೋಳಕ್ ನೋಡ್ಬೇಡ. ಅಣ್ಣ, ನಾನ್ ಯಾಕೆ ಸುಳ್ಳು ಹೇಳಿ? ಹೌದು, ದೇಣಿಗೆ ಕೊಡ್ತಿರೋದು ನಾನೇ. ಅಲ್ಲ, 5 ಲಕ್ಷ ದೇಣಿಗೆನಾ? ಅದು ಹಳೆ ದೇವಸ್ಥಾನಕ್ಕೆ ಅಲ್ಲ. ತಿಂಗ್ಳು ಕೊನೆ ಆದ್ರೆ 5 ಪೈಸಕ್ಕೂ ಪರದಾಡ್ತಾ ಇರ್ತೀನಿ ನಾನು. ಚಿಕ್ಕಮ್ಮ, ಖರ್ಚಿಗೆ ಇಟ್ಕೊಳ್ಳಿ ಅಂತ ಯಾವತ್ತೂ 5 ಪೈಸಾ ಕೊಟ್ಟೋಳಲ್ಲ ನೀನು. ಅಂತದ್ರಲ್ಲಿ ಅನಾಮತ್ತಾಗಿ 5 ಲಕ್ಷ ಕೊಡ್ತೀಯಾ? ಕೊಡ್ತಾ ಇದ್ರಿ? ನಮ್ಮ ಅಣ್ಣ ಸಂಜೀವಂಗೋಸ್ಕರ ಕೊಡ್ತಾ ಇದ್ದ. ನಮ್ಮನ್ನ ಬಿಟ್ಟು ವರ್ಷಗಟ್ಲೆ ಅವ್ನು ದೂರ ಇದ್ದ. ಅವನು ನೆನೆಸ್ಕೊಂಡು ತೊಳಪ ಯಾವಾಗ್ಲೂ ಕೊರಗ್ತಾ ಇದ್ರು. ಹೇಗಾದ್ರೂ ಅವ್ರ ಕೊರಗನ್ನ ದೂರ ಮಾಡ್ಬೇಕು ಅಂತ ಅನ್ಕೋತಿರುವಾಗ ಒಬ್ಬ ಜ್ಯೋತಿಷ್ಯರು ಹೇಳಿದ್ರು, ಯಾವ್ದಾದ್ರೂ ಹಳೆ ದೇವಸ್ಥಾನಕ್ಕೆ ಯಾರಿಗೂ ಗೊತ್ತಿರೋ ಹಾಗೆ ದೇಣಿಗೆ ಕೊಟ್ಟು ಏನಾದ್ರೂ ಸೇವೆ ಮಾಡಿದ್ರೆ ನಾವ್ ಅನ್ಕೊಂಡಿದ್ದು ನೆರವೇರುತ್ತೆ ಅಂತ. ನನಗ್ ಗೊತ್ತಿರೋದು ನಾಟ್ಯ ಮಾತ್ರ. ಅದಕ್ಕೆ ಅಲ್ಲಿ ಹೋಗಿ ನಾಟ್ಯ ಸೇವೆ ಮಾಡ್ದೆ. ಅದ್ರ ಪರವಾಗಿ ಸಂಜೀವಣ್ಣ ಸಿಕ್ದ, ಈ ಮನೆಗ್ ವಾಪಸ್ಸು ಬಂದ. ಅದ್ರ ಜೊತೆಗೆ ದೊಡ್ಡಮ್ಮ ಆದಷ್ಟು ಬೇಗ ಹುಷಾರಾಗ್ಲಿ ಅನ್ನೋ ಕೋರಿಕೆನೂ ಇತ್ತು.
ನೀವ್ ನಾಟ್ಯ ಮಾಡೋ ವಿಚಾರನ ಯಾರಿಗೂ ಹೇಳಿ. ನನಗೆ ಭರತನಾಟ್ಯ ಅಂದ್ರೆ ತುಂಬಾ ಭಕ್ತಿ. ದೊಡ್ಡ ನಾಟ್ಯ ಕಲಾವಿದೆ ಆಗ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಆದ್ರೆ ಕೆಲವು ವರ್ಷಗಳ ಹಿಂದೆ ನಡೆದಿದ್ದ ಘಟನೆಯಿಂದ ನಾನ್ ನೃತ್ಯ ಮಾಡೋ ತೀರ್ಮಾನ ಬಂತು ಮನೆಯಲ್ಲಿ. ಅದ್ರ ಬಗ್ಗೆ ಮನೇಲಿ ಗೊತ್ತಾದ್ರೆ ಮನೆಯವ್ರು ಬೇಜಾರು ಮಾಡ್ಕೋತಾರೆ ಅಂತಾನೆ ನಾನು ಇದನ್ನ ಹೇಳಲಿಲ್ಲ. ಇಷ್ಟಕ್ಕೂ ಅವಳು ಮಾಡ್ತಿರೋದು ಅವಳಿಗೋಸ್ಕರ ಅಲ್ಲ, ಅವಳ ಸ್ವಾರ್ಥಕ್ಕೋಸ್ಕರನೂ ಅಲ್ಲ. ಪದ್ಮಜ ಅಕ್ಕನ್ಗೋಸ್ಕರ, ಸಂಜೀವನ್ಗೋಸ್ಕರ, ಈ ಮನೆ ಒಳ್ಳೇದಿಕ್ಕೋಸ್ಕರ. ಈ ವಿಷಯ ನಿಮಗ್ ಗೊತ್ತಿತ್ತು, ಆದ್ರೂ ನೀವು ಈ ವಿಷಯನ ನಮ್ಮಿಂದ ಮುಚ್ಚಿಟ್ರಿ. ಅದರಿಂದ ಯಾರಿಗೆ ನಷ್ಟ ಆಗ್ತಿದೆ? ಮನೆ ಒಳ್ತಿಗೋಸ್ಕರ ಈ ಮನೆ ಹೆಣ್ಮಗಳು ದೇವ್ರಿಗೆ ಸೇವೆ ಸಲ್ಲಿಸೋದು ತಪ್ಪಾ? ಚಿಕ್ಕಮ್ಮ, ತಪ್ಪೇನೂ ಇಲ್ಲ. ಆದ್ರೆ ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದಷ್ಟೇ ಬೇಜಾರು. ಅಣ್ಣ, ನಾನ್ ನನಗೋಸ್ಕರ ಏನು ಮಾಡ್ಕೊಂಡಿಲ್ಲ. ನೀನಾದ್ರೂ ಪ್ಲೀಸ್ ನನ್ನ ತಪ್ಪು ತಿಳ್ಕೊಬೇಡ. ಇಲ್ಲಮ್ಮ ದೇವಿ, ನಿನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಎಲ್ರೂ ಒಂದಾಗಿರ್ಬೇಕು, ಅಪ್ಪನ ಆಸೆ ಪ್ರಕಾರ ಬದುಕಬೇಕು ಅಂತ ನಾನೆಷ್ಟು ಹಂಬಲಿಸ್ತೀನೋ ನೀನು ಅಷ್ಟೇ ಹಂಬಲಿಸ್ತೀಯ. ನಿನ್ನ ಬಗ್ಗೆ ನಂಗೆ ಯಾವ ತಕರಾರು ಇಲ್ಲ ದೇವಿ. ಇನ್ಮೇಲೆ ದೇಣಿಗೆ ಕೊಡಂಗಿದ್ರೆ ಒಂದ್ ಮಾತು ಹೇಳ್ಕೊಡು, ಆಗ ಈ ಯಾವ ಕನ್ಫ್ಯೂಷನ್ಸ್ ಇರಲ್ಲ. ಥ್ಯಾಂಕ್ಸ್ ಅಣ್ಣ. ದೇವಿ, ಬಾ ಒಳಗ್ ಹೋಗೋಣ. ನಿನಗ್ ಟಯರ್ಡ್ ಆಗಿದೆ. ಒಂದ್ ನಿಮಿಷ. ಯಾರಿಗೂ ಗೊತ್ತಿಲ್ದ ಹಾಗೆ ದೇಣಿಗೆ ಕೊಟ್ರಿ, ಒಳ್ಳೇದಕ್ಕೆ. ಯಾರಿಗೂ ಗೊತ್ತಿಲ್ದ ಹಾಗೆ ನೃತ್ಯ ಸೇವೆ ಮಾಡಿದ್ರಿ, ಒಳ್ಳೇದಕ್ಕೆ. ಆದ್ರೆ ನನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡ್ಸಿದ್ರಿ? ರಚನಾ, ಏನ್ ಹೇಳ್ತಾ ಇದ್ದೀಯಮ್ಮ ನೀನು? ನಿನ್ನ ಮೇಲೆ ದೇವಿ ಅಟ್ಯಾಕ್ ಮಾಡಿಸಿದ್ಲ? ಹೌದು ಮಾವ. ಅಯ್ಯೋ ದೇವ್ರೆ, ನನಗೆ ತಲೆ ಸುತ್ತು ಬರ್ತಾ ಇದೆ. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಮಾವ, ನಮ್ ಕಂಪ್ನಿ ಅಕೌಂಟ್ ಇಂದ ದೇವಸ್ಥಾನದ ಅಕೌಂಟಿಗೆ ದೇಣಿಗೆ ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ನಾನು ನಿಮ್ ಮಗನು ಆ ದೇವಸ್ಥಾನಕ್ಕೆ ಹುಡ್ಕೊಂಡ್ ಹೋದ್ವಿ. ವಿಚಾರಿಸಿದಾಗ ಗೊತ್ತಾಯ್ತು ಅಲ್ಲೊಬ್ಳು ಹೆಣ್ಮಗಳು ಬಂದು ನೃತ್ಯ ಮಾಡ್ತಾಳೆ, ದೇಣಿಗೆ ಕೊಡ್ತಾಳೆ ಅಂತ. ಯಾರೋಳು ಅಂತ ಇನ್ವೆಸ್ಟಿಗೇಟ್ ಮಾಡುವಾಗ ಇವತ್ತು ಆ ಹೆಣ್ಮಗಳು ದೇವಸ್ಥಾನಕ್ಕೆ ಬಂದು ನೃತ್ಯ ಮಾಡ್ತಾಳೆ ಅನ್ನೋ ವಿಷಯ ಗೊತ್ತಾಯ್ತು. ನಾನು ಅವಳನ್ನ ಹಿಡಿಬೇಕು ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ತಪ್ಪಿಸ್ಕೊಂಡು ಓಡೋದ್ಲು. ಅವಳನ್ನ ಚೇಸ್ ಮಾಡಕ್ಕೆ ಅಂತ ಹೋಗುವಾಗ ಹಿಂದಿಂದ ಯಾರೋ ರೋಡಲ್ ಬಂದು ತಲೆಗೆ ಸರಿಯಾಗಿ ಹೊಡೆದ್ರು. ನಾನ್ ಪ್ರಜ್ಞೆ ತಪ್ಪು ಬಿದ್ಬಿಟ್ಟೆ. ಅಂದ್ರೆ ಅವತ್ತು ರಾತ್ರಿ ಜಾರ್ ಬಿದ್ದು ತಲೆಗ್ ಪೆಟ್ ಬಿತ್ತು ಅಂತ ಬಂದ್ರಲ್ಲ, ಇದು ಅದೇನಾ? ಹೌದು ಅತ್ತೆ, ಅವತ್ತು ಆ ದೇವಿನೇ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೇಳಿ ದೇವಿ, ನನ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ಸಿದ್ರಿ? ಅತ್ತಿಗೆ, ನಾನ್ ಯಾಕೆ ನಿಮ್ ಮೇಲೆ ಅಟ್ಯಾಕ್ ಮಾಡಿಸ್ಲಿ? ನಿಮ್ಮಿಂದ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ತಪ್ಪಿಸ್ಕೊಂಡು ಓಡ್ ಹೋದೆ ಅಷ್ಟೇ. ಇಲ್ಲಿ ನೋಡಿ, ಅಟ್ಯಾಕ್ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾದ್ರೆ ರಚನಾ ಹೊಡೆದಿದ್ ಇನ್ಯಾರು? ಅಣ್ಣ, ಆ ದೇವಸ್ಥಾನದ ಸುತ್ತ ಹುಡುಗರು, ಕಳ್ಳರು ಇವರೆಲ್ಲ ಸುತ್ತಾಡ್ತಿರ್ತಾರೆ ಅಂತಾನೆ ನಾನು ಪ್ರೈವೇಟ್ ಸೆಕ್ಯೂರಿಟಿನ ಅರೇಂಜ್ ಮಾಡಿ
ಅಲ್ಲಿ ನೃತ್ಯ ಮಾಡ್ತಾ ಇದ್ದಿದ್ದು. ಬಹುಶಃ ಕೇಡಿಗಳು ಯಾರಾದ್ರೂ ಒಡವೆ ಆಸೆಗೋ ಅಥವಾ ಬ್ಲಾಕ್ ಮೇಲ್ ಮಾಡಿ ಅತ್ತಿಗೆಯಿಂದ ದೋಚ್ಕೊಳ್ಳೋದಕ್ಕೆ ಅವ್ರ ಮೇಲೆ ದಾಳಿ ಮಾಡಿರ್ಬೋದಷ್ಟೇ. ಸುಳ್ಳು ಹೇಳ್ತಿದ್ದಾಳೆ. ನನ್ನನ್ನ ಕಟ್ ಹಾಕಿದ್ದು ಇವಳು ಸೆಕ್ಯೂರಿಟಿ ಅವರೇ. ಅದನ್ನ ಹೇಳಿದ್ರೆ ಜೀವ ಕೋಪ ಮಾಡ್ಕೊಂಡು ದೇವಿನ ಹೊಡೆದೇ ಬಿಡ್ತಾರೆ. ಆಮೇಲೆ ಸಾಕಷ್ಟು ವಿಷಯಗಳನ್ನ ನಾನು ಕಂಡು ಹಿಡಿಯೋದಕ್ಕೆ ಅದು ತಡೆಗೋಡೆ ಆಗ್ಬೋದು. ಅದು ಅಲ್ಲದೆ ಅಮ್ಮನ್ ಹೆದರ್ಸ್ತಾ ಇರೋದು ಇವಳೆ ಅಂತ ನಂಗೆ ಈಗ ಗೊತ್ತಾಗ್ತಿದೆ. ಅದ್ರ ಹಿಂದಿನ ಕಾರಣನೂ ನಾನು ತಿಳ್ಕೊಬೇಕು. ಗಲಾಟೆ ಹೆಚ್ಚಾದಷ್ಟು ನಾನು ದೂರ ಆಗ್ಬಿಡ್ತೀನಿ. ರಚನಾ, ಯಾರೋ ಕಳ್ಳರು ದಾಳಿ ಮಾಡಿರ್ಬೋದು ಅಂತ ದೇವಿ ಹೇಳ್ತಾ ಇದ್ದಾಳಲ್ವಾ? ಇರ್ಬೋದು. ಯೋಚನೆ ಮಾಡ್ತಾ ಇದ್ರೆ ನನ್ಗೂ ಅದೇ ಡೌಟ್ ಬರ್ತಾ ಇದೆ. ವಿವರಣೆ ಎಲ್ಲ ಮುಗಿತಾ? ಹೊರಡ್ಬೋದ ಅವಳು? ಇರಿ ಅತ್ತೆ, ಯಾಕಷ್ಟ ಅವಸರ? ದೇವಿಗಿನ್ನೂ ಶಿಕ್ಷೆನೇ ಆಗಿಲ್ಲ. ಈ ಮನೆಯಲ್ಲಿ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಅನ್ನೋ ನಿಯಮ ಇದೆ ತಾನೆ. ದೇಣಿಗೆ ಕೊಟ್ಟು ನೃತ್ಯ ಸೇವೆ ಸಲ್ಲಿಸ್ತಾ ಇದ್ದಿದ್ದು ಒಳ್ಳೆ ಉದ್ದೇಶಕ್ಕೆ ಆದ್ರೂ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಮಾಡ್ತಾ ಇದ್ದಿದ್ದು ತಪ್ಪು ತಾನೆ. ಕರೆಕ್ಟ್, ತಪ್ಪೇ, ಶಿಕ್ಷೆ ಆಗ್ಲೇಬೇಕು. ಅಲ್ರಪ್ಪ, ಅವಳೇನು ಅವಳಿಗೋಸ್ಕರ ಏನನ್ನು ಮಾಡಿಲ್ಲ. ರಚನಾನು ಶೂಟಿಂಗ್ ಹೋಗಿದ್ದು ಅವ್ರಿಗೋಸ್ಕರ ಅಲ್ಲ, ಒಬ್ಬ ಪ್ರೊಡ್ಯೂಸರ್ನ ಉಳಿಸೋದಕ್ಕೋಸ್ಕರ ಹೋಗಿದ್ದು. ಹೌದು, ರೂಲ್ಸ್ ಅಂದ್ಮೇಲೆ ಎಲ್ರಿಗೂ ಒಂದೇ, ಶಿಕ್ಷೆ ಅನುಭವಿಸ್ಲೇಬೇಕು. ಸರಿ, ಏನ್ ಶಿಕ್ಷೆ ಕೊಟ್ರು ಅದನ್ನ ಸ್ವೀಕರಿಸಕ್ಕೆ ನಾನು ತಯಾರಿದ್ದೀನಿ. ಹೇಳಿ. ನೀವು ಮಾಡಿರೋದು 2 ತಪ್ಪು. ದೇಣಿಗೆ ಕೊಟ್ಟಿರೋದು, ನೃತ್ಯ ಮಾಡಿರೋದು. ಮೊದಲನೇ ಶಿಕ್ಷೆ ಆಗಿ ಮನೆ ನಿಯಮನ ಮೀರಿ ನೀವು ಡ್ಯಾನ್ಸ್ ಮಾಡಿರೋದಕ್ಕೆ ಇನ್ನೊಂದ್ ವಾರ ನೀವು ಗೆಜ್ಜೆ ಕಟ್ಟೋ ಹಾಗೆ. ಆ ಗೆಜ್ಜೆಗಳನ್ನ ಬಿಚ್ಕೊಡಿ. ಶಿಕ್ಷೆ ಕಾಲ ಮುಗಿಯೋ ತನಕ ಆ ಗೆಜ್ಜೆಗಳು ನನ್ನ ಹತ್ರ ಇರುತ್ತೆ.